ಸ್ನೇಹಿತರೆ, ಸುಮಾರು ಕಡೆ ನೀವು ನೋಡಿರ್ತೀರಾ ಯಾವುದಾದ್ರೂ ಕಂಪ್ನಿ ಹೆಸರ ಮೇಲೆ ಈ ರೀತಿ TM RC ಇರುತ್ತೆ. ಇವುಗಳ ಅರ್ಥ ಏನಪ್ಪ ಅಂದರೆ, TM ಅಂದರೆ ಟ್ರೇಡ್ ಮಾರ್ಕು, R ಅಂದರೆ ರಿಜಿಸ್ಟರ್ಡ್, C ಅಂದರೆ ಕಾಪಿರೈಟ್. ನಾನು ಇಲ್ಲಿ ಉದಾಹರಣೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಹೆಸರನ್ನ ಹಾಕಿ ಇಲ್ಲಿ ಮೇಲ್ಗಡೆ ಟ್ರೇಡ್ ಮಾರ್ಕು, ರಿಜಿಸ್ಟರ್, ಕಾಪಿರೈಟು ಇವುಗಳನ್ನು ಕ್ರಿಯೇಟ್ ಮಾಡಿದ್ದೀನಿ. ನೀವು ಈ ಸಿಂಬಲ್ಗಳನ್ನು ಕ್ರಿಯೇಟ್ ಮಾಡೋದು ಹೇಗಂತ ಇವತ್ತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇವಾಗ ಡಿಗ್ರಿ ಟೆಕ್ ಅಂತ ನಾವು ಇಲ್ಲಿ ಟೈಪ್ ಮಾಡಿದ್ದೀವಿ. ಟೈಪ್ ಮಾಡಿಬಿಟ್ಟು ಇನ್ನೊಂದು ಸಾರಿ ಲೈವ್ ಆಗಿ ನೋಡಿ. ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಅದಕ್ಕೆ ನಾನೀಗ Ctrl+T ಟ್ರೇಡ್ ಮಾರ್ಕ್ ಆಯ್ತು ನೋಡಿ. ಇದಕ್ಕೆ ಬೇಕಾಗಿರುವಂಥ ಶಾರ್ಟ್ಕಟ್ ಕೀ ಯಾವುದು? ಟ್ರೇಡ್ ಮಾರ್ಕ್ ಎಂಟರ್ ಮಾಡಬೇಕಾದ್ರೆ ಬೇಕಾಗಿರುವಂಥ ಶಾರ್ಟ್ ಕೀ ಇಲ್ಲಿದೆ ನೋಡಿ. Ctrl+Alt+T ಪ್ರೆಸ್ ಮಾಡಿದ್ರೆ ಈ ರೀತಿಯಾದಂಥ ಟ್ರೇಡ್ ಮಾರ್ಕು ಸಿಂಬಲ್ಲು ಇನ್ಸರ್ಟ್ ಆಗುತ್ತೆ. ಅದೇ ರೀತಿ ಇವಾಗ ರಿಜಿಸ್ಟರ್ ಸಿಂಬಲ್ ನಾವು ಇನ್ಸರ್ಟ್ ಮಾಡಿದ್ವಲ್ಲ, ಈಗ ಮತ್ತೆ ಮಾಡಿ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಶಾರ್ಟ್ಕಟ್ ಕೀ ಯಾವುದಪ್ಪ ಅಂದರೆ Ctrl+Alt+R ನೋಡಿ. Ctrl+Alt+R ಇದಕ್ಕೆ ಬೇಕಾಗಿರುವಂಥ ಶಾರ್ಟ್ಕಟ್ ಕೀ ನೋಟ್ ಮಾಡ್ಕೊಳ್ಳಿ. Ctrl+Alt+R ಟೈಪ್ ಮಾಡಿದ್ರೆ ರಿಜಿಸ್ಟರ್ ಅನ್ನೋ ಒಂದು ಸಿಂಬಲು ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ಆಗುತ್ತೆ. ಮತ್ತು ಅದೇ ರೀತಿ ಇಲ್ಲಿ ಕಾಪಿರೈಟ್, ಈ C ಅಂತ ಏನಿದೆಯಲ್ಲ ಕಾಪಿರೈಟ್, ಇದನ್ನು ಹೇಗಪ್ಪ ಕ್ರಿಯೇಟ್ ಮಾಡೋದಂದರೆ ಸೇಮ್ Ctrl+Alt+C ಟೈಪ್ ಮಾಡಿದ್ರೆ ಕಾಪಿರೈಟ್ ಅನ್ನೋ ಒಂದು ಸಿಂಬಲ್ಲು ಕ್ರಿಯೇಟ್ ಆಯಿತು. ಇದಕ್ಕೆ ಬೇಕಾಗಿರುವಂಥ ಶಾರ್ಟ್ಕಟ್ ಕೀ ಯಾವುದಪ್ಪ ಅಂದರೆ Ctrl+Alt+C ಇದನ್ನು ಟೈಪ್ ಮಾಡಿದ್ರೆ ಈ ಕಾಪಿರೈಟ್ ಅನ್ನೋ ಒಂದು ಸಿಂಬಲ್ಲು ಕ್ರಿಯೇಟ್ ಆಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ನಾವು ಇವತ್ತು ಟ್ರೇಡ್ ಮಾರ್ಕು, ರಿಜಿಸ್ಟರ್ ಮತ್ತು ಕಾಪಿರೈಟ್ ಅನ್ನೋ ಒಂದು ಸಿಂಬಲನ್ನು ಹೇಗೆ ಕ್ರಿಯೇಟ್ ಮಾಡಬೇಕು MS ವರ್ಡಲ್ಲಿ ಅನ್ನೋದನ್ನು ಕಲ್ತಿದ್ದೀವಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಮತ್ತೆ ಇದೇ ರೀತಿಯಾದಂತಹ ವಿಷಯಗಳ ಮೇಲೆ ಯಾವ್ಯಾವ ರೀತಿಯಾಗಿ ನಾವು ಇವುಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಡಿಗ್ರಿ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.